ಓಕೆ 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 ಡನ್. ಹಾಂ, ನಾನು ಈಗಲೇ ಸಾಫ್ಟ್ ಕಾಪಿ ಕಳಿಸ್ಕೊಡ್ತೀನಿ. ನೀವೆಲ್ಲ ಬೇರೆ ಎಲ್ಲ ಅರೇಂಜ್ ಮಾಡ್ಕೊಳ್ಳಿ. ಓಕೆ ಮಾವ. ಯಾ ಓಕೆ ಬೈ. ಒಂದು ಸೆಕೆಂಡ್. ಏನು ಹೇಳಿವೆ? ಈ ದಾವಣಗೆರೆದು ಪ್ರಾಪರ್ಟಿ ಪೇಪರ್ಸ್ ಎಲ್ಲ ಕೊಟ್ಟಿದ್ನಲ್ಲ, ತೊಗೊಂಬಂದು ಕೊಡಿ. ಅಯ್ಯೋ, ಅದು ನನ್ನ ಕೈಲೇ ಇತ್ತು. ಅದನ್ನ ನಿನ್ನ ಅಮ್ಮ ಅಂದರೆ ನನ್ನ ಸಿಸ್ಟರ್ ಕೈಲಿ ಕೊಟ್ಬಿಟ್ಟಿದ್ದೀನಲ್ಲ. ಅಲ್ಲ ಮಾವ, ನೀವು ನೋಡ್ಕೊಳ್ಳಿ, ನಿಮ್ಮ ಹತ್ರ ಇರಲಿ ಅಂತ ಕೊಟ್ರೆ ಅದನ್ನ ಅಮ್ಮನಿಗೆ ಯಾಕೆ ಕೊಟ್ರಿ? ಅಮ್ಮನಿಗೆ ಈಗಿರೋ ಟೆನ್ಷನ್ ಸಾಲದು ಅಂತನಾ? ಅಲ್ಲ, ಅಮ್ಮ ಇಷ್ಟು ವರ್ಷ ಕೆಲಸ ಮಾಡಿದ್ದ ಸಾಲದ, ಇನ್ನೋರ್ಗೆ ಆ ಬರ್ಡನ್ ಎಲ್ಲ ಬೇಕಾ? ಆರಾಮಾಗಿರ್ಲಿ ಅಂತಿದ್ರೆ ನೀವು ತೊಗೊಂಡೋಗಿ ಅವ್ರು ಕೊಟ್ಟಿದ್ದೀರಲ್ಲ. ಅದು ಪ್ರಾಪರ್ಟಿ ಪೇಪರ್ ಅಲ್ವಾ, ತುಂಬ ವ್ಯಾಲ್ಯೂಯೇಬಲ್ ಥಿಂಗ್ಸು. ಸಿಸ್ಟರ್ ಕೈಲಿ ಕೊಟ್ಟರೆ ಅದು ಸೇಫಾಗಿ ಲಾಕರಲ್ಲಿ ಇಡ್ತಾಳೆ ಅಂತ ಕೊಟ್ಟೆ. ಸರಿ, ನನಗೆ ಅರ್ಜೆಂಟಾಗಿ ಆ ಡಾಕ್ಯುಮೆಂಟ್ ಬೇಕು. ಲಾಕರ್ ಓಪನ್ ಮಾಡಿ ತೊಗೊಂಬನ್ನಿ. ಅಯ್ಯೋ ದೇವ್ರೆ, ಕೀನು ಅವಳ ಕೈಲಿ ಇದೆಯಲ್ಲಪ್ಪ. ಸರಿ, ಅಮ್ಮನಿಗೆ ಬರೋದಕ್ಕೆ ಹೇಳಿ. ಅದೇನೋ ದೊಡ್ಡ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದೀರಲ್ಲ. ಅಲ್ಲ, ನೆನ್ನೆನೇ ಹೇಳಿದ್ದೆ ತಾನೇ ಇವತ್ತು ರಿಜಿಸ್ಟ್ರೇಷನ್ ಇದೆ ಅಂತ. ಅಮ್ಮ ಇವತ್ತಿರಲ್ಲ ಅಂತ ಗೊತ್ತಿದ್ಮೇಲೆ ಕೀ ಇಸ್ಕೊಂಡು ಇಟ್ಕೋಬೇಕಲ್ವಾ? ಯಾಕೆ ಹೀಗೆ ಮಾಡ್ತೀರಾ? ಅದು ವಯಸ್ಸಾಯ್ತಲ್ಲಪ್ಪ, ಮರು ಜಾಸ್ತಿ. ಸರಿ ಸರಿ, ಇಮಿಡಿಯೇಟಾಗಿ ಫೋನ್ ಮಾಡಿ ಅಮ್ಮನಿಗೆ ಬಂದು ಹೋಗೋದಕ್ಕೆ ಹೇಳಿ ಪ್ಲೀಸ್. ಈಗೇನಪ್ಪ ಮಾಡೋದು? ಅಲ್ಲ, ಸಿಸ್ಟರ್ಗೆ ಫೋನ್ ಮಾಡಿ ನಾನೇ ಬರೋಕ್ಕೆ ಹೇಳ್ಬೇಕಾ? ಅಯ್ಯೋ ದೇವ್ರೆ. ಅವ ನಿಮಗೆ ಹೇಳಿದ್ದು ಫೋನ್ ಮಾಡಿ. ಮಾಡ್ತೀನಿ ಮಾಡ್ತೀನಿ ಮಾಡ್ತೀನಿ. ಹೇಳೋಣ. ಹಲೋ ಸಿಸ್ಟರ್, ಎಲ್ಲಿದ್ಯಾ? ಒಂದು ಸಣ್ಣ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಪ್ರಾಬ್ಲಮಾ? ಏನಣ್ಣ? ಭೂಮಿಕಾಗ ಏನಾದರೂ? ಹಂಗೇನಿಲ್ಲ. ಮಾವ, ಒಂದು ನಿಮಿಷ ಕೊಡಿ, ನಾನೇ ನೋಡು, ಹಳೆ ಮೈಯೇ ಮಾತಾಡ್ತಾನಂತೆ. ಹಾಂ, ನಾನು ಹೇಳು ಗೌತಮ್, ಏನು ವಿಷಯ? ಏನಮ್ಮ ಯಾರಿಗೂ ಹೇಳ್ದೆ ಹೊರಟ್ಬಿಟ್ಟಿದ್ದೀರಿ? ಏನಾದರೂ ಪ್ರಾಬ್ಲಮ್ಮಾ? ಅದು ನನ್ನ ಫ್ರೆಂಡ್ ಫ್ಯಾಮಿಲಿಯಲ್ಲಿ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಬಂದು ಸಾಲ್ವ್ ಮಾಡು ಅಂತ ನನ್ನನ್ನು ಕೇಳಿದ್ಲು. ಆಗಲ್ಲ ಅಂತ ಹೇಳೋಕ್ಕಾಗತ್ತಾ? ಅದಕ್ಕೆ ಬಂದೆ. ಓ ಹೌದಾ? ನನ್ನಿಂದ ಏನಾದರೂ ಹೆಲ್ಪ್ ಆಗಬೇಕಾಗಿದ್ರೆ ಹೇಳಿಮ್ಮ, ಮಾಡ್ತೀನಿ. ಪರವಾಗಿಲ್ಲ, ನಾನು ನೋಡ್ಕೋತೀನಿ. ಓಕೆಮ್ಮ. ಅಮ್ಮ, ಅದು ಒಂದು ಎಮರ್ಜೆನ್ಸಿ ಇತ್ತು. ನೀವು ಇಮ್ಮಿಡಿಯೇಟಾಗಿ ಮನೆಗೆ ಬಂದು ಹೋಗ್ಬೋದಾ ಅಂತ ಪ್ಲೀಸ್. ಏನು ವಿಷಯ ಗೌತಮ್? ಅಷ್ಟೊಂದು ಅರ್ಜೆಂಟಾ? ಹಾಂ, ಅದು ಒಂದು ಡಾಕ್ಯುಮೆಂಟ್ ಕೊಟ್ಟಿದ್ದೆ. ಅದು ನಿಮ್ಮ ಲಾಕರ್ಲಿದೆ ಅಂತ ಮಾವ ಹೇಳಿದ್ರು. ಸೊ ನೀವು ಮನೆಗೆ ಬಂದು ಹೋದರೆ ನನಗೆ ಹೆಲ್ಪ್ ಆಗುತ್ತೆ. ನಾನು ಇಮಿಡಿಯೇಟಾಗಿ ಕಳಿಸ್ಬೇಕಾ ಡಾಕ್ಯುಮೆಂಟ್ನ? ಈಗಲೇ ಬರಬೇಕಾ? ಹಾಂ, ನೀವು ಈಗಲೇ ಬಂದರೆ ಭಾಳ ಹೆಲ್ಪ್ ಆಗುತ್ತೆ. ಅಲ್ಲ ಗೌತಮ್, ಅದು ಪ್ಲೀಸ್ ಅಮ್ಮ, ಡಾಕ್ಯುಮೆಂಟ್ನ ನಾನು ಈಗಲೇ ಕಳಿಸ್ಕೊಡ್ಬೇಕು. ಅದಕ್ಕೋಸ್ಕರ ನೋಡಿ. ಹಲೋ, ಅಮ್ಮ ಬಂದು ಕೂಡಲೇ ಹೇಳಿ. ಸಿಸ್ಟರ್ ಈಗ ಮನೆಗೆ ಬರಲೇಬೇಕು ವಿತ್ ಬ್ಯಾಂಡೇಜ್. ಅಯ್ಯೋ ದೇವ್ರೆ, ಅದನ್ನು ಭೂಮಿಗೆ ಏನಾದರೂ ನೋಡ್ಬಿಟ್ರೆ ಪಕ್ಕ ಲಾಕ್. ಛೇ, ಈ ಅವಸ್ಥೆಯಲ್ಲಿ ಹೇಗೆ ಹೋಗ್ಲಿ? ವೆಲ್ಡನ್ ಜೀವ, ವೆಲ್ಡನ್. ನೀನು ರೆಡಿ ಮಾಡಿರೋ ಪ್ರಾಜೆಕ್ಟು, ನಿನ್ನ ಪ್ರೆಸೆಂಟೇಷನ್ನು ಎರಡೂ ಇಷ್ಟ ಆಗ್ಬಿಡುತ್ತೆ ನನಗೆ. ನಿನ್ನ ಮೇಲಿರೋ ಪ್ರೀತಿ, ಗೌರವ, ಅಭಿಮಾನ ಇನ್ನೂ ಜಾಸ್ತಿ ಆಗ್ಬಿಡ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈ ಪ್ರಾಜೆಕ್ಟ್ಗೆ ಇನ್ವೆಸ್ಟ್ ಮಾಡೋದಕ್ಕೆ ನಾನು ರೆಡಿ ಇದ್ದೇನೆ. ಉಳಿದಿದ್ದು ಏನು ರೆಡಿ ಮಾಡ್ಕೋಬೇಕು ನೀನು ಮಾಡ್ಕೊ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡಿದ್ದೀಯ. ಅಲ್ಲಿನ ಗ್ರೌಂಡ್ ರಿಪೋರ್ಟ್ನ ನಾನು ತರಿಸ್ಕೊಂಡಿದ್ದೀನಿ. ನಿನ್ನ ಬಿಸ್ನೆಸ್ ಚೆನ್ನಾಗಿ ನಡೀತಲ್ಲಿ. ನೀನು ಕಟ್ಟಿ ಬೆಳೆಸಿರೋ ಜೀವನ ಸಂಗಾತಿ ಅನ್ನೋದು ತುಂಬ ದೊಡ್ಡದಾಗಿ ಹೆಮ್ಮರವಾಗಿ ಬೆಳೆದ್ಬಿಟ್ಟಿದೆ. ಅದು ಇನ್ನೂ ಚೆನ್ನಾಗಿ ಬೆಳಿಬೇಕು. ಅದನ್ನು ಬೆಳಿಬೇಕು ಅಂದರೆ ತುಂಬ ಚೆನ್ನಾಗಿ ಮಾರ್ಕೆಟ್ ಮಾಡಬೇಕು. ಯಾರಾದರೂ ಸೆಲೆಬ್ರಿಟಿ ಇಟ್ಕೊಂಡು ಒಂದು ಆ್ಯಡ್ ಮಾಡಿಸು. ಕರೆಕ್ಟ್ ಸರ್, ಅದು ಪ್ಲಾನಲ್ಲಿದೆ ಆ್ಯಕ್ಚುಲಿ. ಗುಡ್. ನೀನು ಬಿಡು, ನನಗಿಂತ ಒಂದು 4 kg ಮುಂದೆನೇ ಇರ್ತೀಯ. ಆದರೂ ಸೀನಿಯರ್ ಆಗಿ ನನಗೆ ತೋಚಿದ 4 ಮಾತನ್ನ ಹೇಳಬೇಕಲ್ವಾ? ಅದಕ್ಕೋಸ್ಕರ ಹೇಳಿದೆ. ಪ್ರಮೋಷನ್ ಜೋರಾಗಿ ಆಗಲಿ, ಎಲ್ಲ ಕಡೆನಲ್ಲೂ ನಿನ್ನ ಕಂಪ್ನಿ ಹೆಸರು ಎದ್ದು ಕಾಣಲಿ. ಕಂಪ್ನಿ ಹೆಸರು ಎಲ್ಲರ ಬಾಯಿನಲ್ಲೂ ಬರಬೇಕು. ಆಗಲೇ ಅದರ ಬೆಳವಣಿಗೆ ಜಾಸ್ತಿ ಆಗೋದು. ಆಂಟ್ರಿಮೋನಿ ಅಂದರೆ ನಿನ್ನ ಕಂಪ್ನಿ ಹೆಸರು ಜ್ಞಾಪಕ ಆಗಬೇಕು, ಆ ಥರ ಪ್ರಚಾರ ಆಗಬೇಕು. ಅಷ್ಟು ಮಾಡಿ ಸಾಕು, ಉಳಿದಿದ್ದನ್ನು ಪಬ್ಲಿಕ್ ನೋಡ್ಕೊಳ್ಳುತ್ತೆ. ಹೌದು ಸರ್, ಈ ಮೌತ್ ಪಬ್ಲಿಸಿಟಿ ಬೆಸ್ಟ್ ಪಬ್ಲಿಸಿಟಿ. ಕಾಸ್ಟ್ ಕಮ್ಮಿ, ಎಫೆಕ್ಟಿವ್. ಕರೆಕ್ಟ್. ಯಾವಾಗಲೂ ನಮ್ಮ ಕೆಲಸನೇ ಮಾತಾಡಬೇಕು, ನಮ್ಮ ಕೆಲಸನೇ ಜೋರು ಸೌಂಡ್ ಮಾಡಬೇಕು. ಒಂದು ಹಂತಕ್ಕೆ ಬೆಳೆದ ಮೇಲೆ ನಿನಗೆ ಯಾವ ಸೆಲೆಬ್ರಿಟಿನೂ ಬೇಕಾಗಿಲ್ಲ. ನಿನಗೆ ನೀನೇ ಸೆಲೆಬ್ರಿಟಿ. ನಿನ್ನ ಕಸ್ಟಮರೇ ಬ್ರ್ಯಾಂಡ್ ಅಂಬಾಸಿಡರ್. ನೀನು ಮನೆ ಮನೆ ಮಾತಾಡಬೇಕು, ಆಗ ಬೆಳಿಬೇಕು. ಇದು ನನ್ನ ಆಸೆ, ಆರೈಕೆ ಜೀವ. ಥ್ಯಾಂಕ್ ಯು ಸರ್.
ಈ ನಿಮ್ಮ ಸಪೋರ್ಟೇ ನಾನು ಇಷ್ಟು ದೊಡ್ಡ ಕನ್ಸ್ಕೊಳೋ ಹಾಗೆ ಮಾಡಿದ್ದು, ಒಪ್ಸ್ಕೊಟ್ಟಿದ್ದು. ಈ ನಿಮ್ಮ ಋಣನ ಹೇಗೆ ತೀರಿಸ್ಬೇಕು ಅಂತಲೇ ಗೊತ್ತಿಲ್ಲ ಸರ್. ನಿಜ ಹೇಳಬೇಕು ಅಂದರೆ ನೀವು ನನಗೆ ಗಾಡ್ ಫಾದರ್ ಮಾತ್ರ ಅಲ್ಲ ಸರ್, ಅದಕ್ಕಿಂತ ಹೆಚ್ಚು ಗಾಡ್ ಅಂದರೂ ತಪ್ಪಲ್ಲ ಸರ್. ಹೇ ಇಲ್ಲಿ ಬಿಡಪ್ಪ, ಯಾಕೆ ಇಷ್ಟೊಂದು ದೊಡ್ಡ ಮಾತು? ನಾನೇ ಹೋಗಾಡು, ನಾನು ಡಾಗ್ ಅಷ್ಟೇ. ಸರ್ ಎಂಥ ಮಾತಾಡ್ತಾ ಇದ್ದೀರಾ? ಏನಪ್ಪ ಇದು, ಇವ್ರು ಹೀಗೆ ಹೇಳ್ತಿದ್ದಾರೆ ಅಂತ ಅಂದ್ಕೊಂಬಿಟ್ಯಾ? ಹೌದು, ನಾನು ಡಾಗೆ, ನಾಯಿಯಷ್ಟೇ ನಿಯತ್ತಿನ ಮನುಷ್ಯ. ನಾನು ನಿನ್ನಿಂದ ಇದನ್ನೇ ನಿರೀಕ್ಷೆ ಮಾಡ್ತೇನೆ. ಈ ನಾಯಿಗೆ ನಿಯತ್ತಾಗಿರೋದು ಗೊತ್ತು, ನಿಯತ್ತು ತಪ್ಪಿದ್ರೆ ಕಚ್ಚುತ್ತೆ ಗೊತ್ತು. ಇದು ನಿನಗೆ ಗೊತ್ತಿರಬೇಕು. ಸರ್ ನಾನು ನನ್ನ ನಿಯತ್ನ ಉಳಿಸ್ಕೋತೀನಿ ಸರ್. ಗುಡ್, ಸರ್. ಸರ್ ಈ ಪ್ರಾಜೆಕ್ಟ್ಗೆ ನೀವು ಒಬ್ಬರೇ ಇನ್ವೆಸ್ಟ್ ಮಾಡ್ತೀರಾ ಇಷ್ಟು ದೊಡ್ಡ ಅಮೌಂಟ್ನ? ಇದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ, ನಿನ್ನ ಕೆಲಸ ನೀನು ಮಾಡ್ತಾ ಹೋಗು.